ನೋಡಿ ಯಾವ ರೀತಿ ಅನುಕೂಲ ಆಗುತ್ತೆ. ಚಿನ್ನದ ರೇಟ್ ಕಡಿಮೆ ಆಗುವಂಥ ವಿಚಾರವನ್ನು ನೀವೀಗ ಕೇಳಿದ್ರಿ. ಈಗ ಕಾರ್ಗಳ ರೇಟ್ ಕೂಡ ಕಡಿಮೆ ಆಗುತ್ತೆ. ಅದು ಹೆಂಗೆ ನೋಡ್ತಾ ಹೋಗಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. ಇವತ್ತು ಆಮದು ಮಾಡಿಕೊಳ್ಳುವಂಥ ಕಾರ್ಗಳ ಮೇಲೆ ಸದ್ಯ 110% ಟ್ಯಾರಿಫ್ ಇದೆ. ಇದೇ ಕಾರಣಕ್ಕೆ ಭಾರತದ ವಿರುದ್ಧ ಎಲಾನ್ ಮಸ್ಕ್ ಕಿಡಿಕಾರುದು. 110% ಟ್ಯಾರಿಫ್ ಅಂದರೆ ಹೆಂಗೆ ಅಂತ. ಐಷಾರಾಮಿ ಕಾರುಗಳು, ಬೇರೆ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂತಹ ಕಾರುಗಳನ್ನು ನಮ್ಮ ದೇಶಕ್ಕೆ ತೊಗೊಂಬರೋದು ಅಂತಂದರೆ 110% ಟ್ಯಾರಿಫ್ ಇದೆ. ಹೀಗಾಗಿ ವಿದೇಶಿ ಮೂಲದ ಕಾರುಗಳು ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ. ಬೆಂಜ್ ಕಾರ್ ತಗೊಳ್ಳಿ, ವೋಕ್ಸ್ವ್ಯಾಗನ್ ತಗೊಳ್ಳಿ, ಇತರೆ ಯಾವೆಲ್ಲ ಕಾರುಗಳಿದೆ ಆ ಕಾರುಗಳು 110% ಟ್ಯಾರಿಫ್ ಕೊಟ್ಟೇ ಬರಬೇಕು. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಈಗ ಇಳಿಕೆ ಮಾಡುತ್ತೆ ಸರ್ಕಾರ. 110% ಇರುವಂಥ ಟ್ಯಾರಿಫ್ 40%ಕ್ಕೆ ಇಳಿಸಲಿದೆ. 70% ಕಡಿಮೆ. ಕಾಲಾನಂತರದಲ್ಲಿ 10%ಕ್ಕೆ ಇಳಿಕೆ ಆಗುತ್ತಂತೆ ಈ ಟ್ಯಾರಿಫ್. ಈಗ 40% ಕಡಿಮೆ ಮಾಡ್ತಾರೆ, ಅಂದರೆ 40% ಮಾಡ್ತಾರೆ. 110 ಇದ್ದು 40%ಗೆ ಬರುತ್ತೆ, ಅಂದರೆ 70% ಕಡಿಮೆ ಆಯಿತು. ಇನ್ನೂ 10% ಕಡಿಮೆ ಆಗುತ್ತಂತೆ. ವೋಕ್ಸ್ವ್ಯಾಗನ್, ಬೆಂಜ್, BMW ಕಂಪನಿಯ ಕಾರ್ ಬೆಲೆ ಇಳಿಕೆ ಆಗೋದು ನಿಶ್ಚಿತ. ಇದರಿಂದ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಕಾರ್ ಮಾರುಕಟ್ಟೆ ಭಾರತ. ಸದ್ಯ ಮಾರುಕಟ್ಟೆಯಲ್ಲಿ ಸುಜುಕಿ ಮತ್ತು ಸ್ಥಳೀಯ ಕಂಪನಿಗಳ ಅಬ್ಬರ ಜೋರಾಗಿದೆ. ಈ ವಿದೇಶಿ ಕಾರುಗಳಿಗೆ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿಬಿಟ್ರೆ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ಮುಂದೆ ವೋಕ್ಸ್ವ್ಯಾಗನ್ ಆಗಿರ್ಬೋದು, ರೆನಾಲ್ಡ್ ಕಾರ್ ಆಗಿರ್ಬೋದು, ಇವುಗಳ ಮಾರಾಟ ಹೆಚ್ಚಳ ಆಗುತ್ತೆ. ಮುಂದೆ ಮಾರುತಿ, ಟಾಟಾ, ಮಹೀಂದ್ರಾಗೆ ದೊಡ್ಡ ಪೈಪೋಟಿ ನಿಶ್ಚಿತವಾಗಿರುತ್ತೆ. 2030ರ ವೇಳೆಗೆ ವಾರ್ಷಿಕ 60 ಲಕ್ಷ ಕಾರ್ ಮಾರಾಟದ ನಿರೀಕ್ಷೆ ಇದೆ ಈ ಒಪ್ಪಂದದಿಂದ. ಸೊ ಈ ರೀತಿಯ ನಿರೀಕ್ಷೆಗಳನ್ನು ಈಗ ಯುರೋಪ್ ಒಪ್ಪಂದದಿಂದ ಮಾಡಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡಿ ಯಾವ ರೀತಿ ಅನುಕೂಲ ಆಗುತ್ತೆ. ಚಿನ್ನದ ರೇಟ್ ಕಡಿಮೆ ಆಗುವಂಥ ವಿಚಾರವನ್ನು ನೀವೀಗ ಕೇಳಿದ್ರಿ. ಈಗ ಕಾರ್ಗಳ ರೇಟ್ ಕೂಡ ಕಡಿಮೆ ಆಗುತ್ತೆ. ಅದು ಹೆಂಗೆ ನೋಡ್ತಾ ಹೋಗಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. ಇವತ್ತು ಆಮದು ಮಾಡಿಕೊಳ್ಳುವಂಥ ಕಾರ್ಗಳ ಮೇಲೆ ಸದ್ಯ 110% ಟ್ಯಾರಿಫ್ ಇದೆ. ಇದೇ ಕಾರಣಕ್ಕೆ ಭಾರತದ ವಿರುದ್ಧ ಎಲಾನ್ ಮಸ್ಕ್ ಕಿಡಿಕಾರುದು. 110% ಟ್ಯಾರಿಫ್ ಅಂದರೆ ಹೆಂಗೆ ಅಂತ. ಐಷಾರಾಮಿ ಕಾರುಗಳು, ಬೇರೆ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂತಹ ಕಾರುಗಳನ್ನು ನಮ್ಮ ದೇಶಕ್ಕೆ ತೊಗೊಂಬರೋದು ಅಂತಂದರೆ 110% ಟ್ಯಾರಿಫ್ ಇದೆ. ಹೀಗಾಗಿ ವಿದೇಶಿ ಮೂಲದ ಕಾರುಗಳು ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ. ಬೆಂಜ್ ಕಾರ್ ತಗೊಳ್ಳಿ, ವೋಕ್ಸ್ವ್ಯಾಗನ್ ತಗೊಳ್ಳಿ, ಇತರೆ ಯಾವೆಲ್ಲ ಕಾರುಗಳಿದೆ ಆ ಕಾರುಗಳು 110% ಟ್ಯಾರಿಫ್ ಕೊಟ್ಟೇ ಬರಬೇಕು. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಈಗ ಇಳಿಕೆ ಮಾಡುತ್ತೆ ಸರ್ಕಾರ. 110% ಇರುವಂಥ ಟ್ಯಾರಿಫ್ 40%ಕ್ಕೆ ಇಳಿಸಲಿದೆ. 70% ಕಡಿಮೆ. ಕಾಲಾನಂತರದಲ್ಲಿ 10%ಕ್ಕೆ ಇಳಿಕೆ ಆಗುತ್ತಂತೆ ಈ ಟ್ಯಾರಿಫ್. ಈಗ 40% ಕಡಿಮೆ ಮಾಡ್ತಾರೆ, ಅಂದರೆ 40% ಮಾಡ್ತಾರೆ. 110 ಇದ್ದು 40%ಗೆ ಬರುತ್ತೆ, ಅಂದರೆ 70% ಕಡಿಮೆ ಆಯಿತು. ಇನ್ನೂ 10% ಕಡಿಮೆ ಆಗುತ್ತಂತೆ. ವೋಕ್ಸ್ವ್ಯಾಗನ್, ಬೆಂಜ್, BMW ಕಂಪನಿಯ ಕಾರ್ ಬೆಲೆ ಇಳಿಕೆ ಆಗೋದು ನಿಶ್ಚಿತ. ಇದರಿಂದ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಕಾರ್ ಮಾರುಕಟ್ಟೆ ಭಾರತ. ಸದ್ಯ ಮಾರುಕಟ್ಟೆಯಲ್ಲಿ ಸುಜುಕಿ ಮತ್ತು ಸ್ಥಳೀಯ ಕಂಪನಿಗಳ ಅಬ್ಬರ ಜೋರಾಗಿದೆ. ಈ ವಿದೇಶಿ ಕಾರುಗಳಿಗೆ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿಬಿಟ್ರೆ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ಮುಂದೆ ವೋಕ್ಸ್ವ್ಯಾಗನ್ ಆಗಿರ್ಬೋದು, ರೆನಾಲ್ಡ್ ಕಾರ್ ಆಗಿರ್ಬೋದು, ಇವುಗಳ ಮಾರಾಟ ಹೆಚ್ಚಳ ಆಗುತ್ತೆ. ಮುಂದೆ ಮಾರುತಿ, ಟಾಟಾ, ಮಹೀಂದ್ರಾಗೆ ದೊಡ್ಡ ಪೈಪೋಟಿ ನಿಶ್ಚಿತವಾಗಿರುತ್ತೆ. 2030ರ ವೇಳೆಗೆ ವಾರ್ಷಿಕ 60 ಲಕ್ಷ ಕಾರ್ ಮಾರಾಟದ ನಿರೀಕ್ಷೆ ಇದೆ ಈ ಒಪ್ಪಂದದಿಂದ. ಸೊ ಈ ರೀತಿಯ ನಿರೀಕ್ಷೆಗಳನ್ನು ಈಗ ಯುರೋಪ್ ಒಪ್ಪಂದದಿಂದ ಮಾಡಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡಿ ಯಾವ ರೀತಿ ಅನುಕೂಲ ಆಗುತ್ತೆ. ಚಿನ್ನದ ರೇಟ್ ಕಡಿಮೆ ಆಗುವಂಥ ವಿಚಾರವನ್ನು ನೀವೀಗ ಕೇಳಿದ್ರಿ. ಈಗ ಕಾರ್ಗಳ ರೇಟ್ ಕೂಡ ಕಡಿಮೆ ಆಗುತ್ತೆ. ಅದು ಹೆಂಗೆ ನೋಡ್ತಾ ಹೋಗಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. ಇವತ್ತು ಆಮದು ಮಾಡಿಕೊಳ್ಳುವಂಥ ಕಾರ್ಗಳ ಮೇಲೆ ಸದ್ಯ 110% ಟ್ಯಾರಿಫ್ ಇದೆ. ಇದೇ ಕಾರಣಕ್ಕೆ ಭಾರತದ ವಿರುದ್ಧ ಎಲಾನ್ ಮಸ್ಕ್ ಕಿಡಿಕಾರುದು. 110% ಟ್ಯಾರಿಫ್ ಅಂದರೆ ಹೆಂಗೆ ಅಂತ. ಐಷಾರಾಮಿ ಕಾರುಗಳು, ಬೇರೆ ದೇಶದಲ್ಲಿ
ಪ್ರೊಡಕ್ಷನ್ ಆಗುವಂತಹ ಕಾರುಗಳನ್ನು ನಮ್ಮ ದೇಶಕ್ಕೆ ತಗೊಂಡ್ಬರೋದು ಅಂತಂದರೆ 110% ಟ್ಯಾರಿಫ್ ಇದೆ. ಹೀಗಾಗಿ ವಿದೇಶಿ ಮೂಲದ ಕಾರುಗಳು ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ. ಬೆನ್ಸ್ ಕಾರ್ ತಗೊಳ್ಳಿ, ವೋಕ್ಸ್ವ್ಯಾಗನ್ ತಗೊಳ್ಳಿ, ಇತರೆ ಯಾವೆಲ್ಲ ಕಾರುಗಳಿದೆ ಆ ಕಾರುಗಳು 110% ಟ್ಯಾರಿಫ್ ಕೊಟ್ಟೇ ಬರಬೇಕು. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಈಗ ಇಳಿಕೆ ಮಾಡುತ್ತೆ ಸರ್ಕಾರ. 110%ರಷ್ಟಿರುವಂಥ ಟ್ಯಾರಿಫ್ 40%ಕ್ಕೆ ಇಳಿಸಲಿದೆ. 70% ಕಡಿಮೆ. ಕಾಲಾನಂತರದಲ್ಲಿ 10%ಕ್ಕೆ ಇಳಿಕೆ ಆಗುತ್ತಂತೆ ಈ ಟ್ಯಾರಿಫ್. ಈಗ 40% ಕಡಿಮೆ ಮಾಡ್ತಾರೆ, ಅಂದರೆ 40% ಮಾಡ್ತಾರೆ. 110 ಇದ್ದು 40%ಗೆ ಬರುತ್ತೆ, ಅಂದರೆ 70% ಕಡಿಮೆ ಆಯಿತು. ಇನ್ನೂ 10% ಕಡಿಮೆ ಆಗುತ್ತಂತೆ. ವೋಕ್ಸ್ವ್ಯಾಗನ್, ಬೆನ್ಸ್, BMW ಕಂಪನಿಯ ಕಾರ್ ಬೆಲೆ ಇಳಿಕೆ ಆಗೋದು ನಿಶ್ಚಿತ. ಇದರಿಂದ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಕಾರ್ ಮಾರುಕಟ್ಟೆ ಭಾರತ. ಸದ್ಯ ಮಾರುಕಟ್ಟೆಯಲ್ಲಿ ಸುಜುಕಿ ಮತ್ತು ಸ್ಥಳೀಯ ಕಂಪನಿಗಳ ಅಬ್ಬರ ಜೋರಾಗಿದೆ. ಈ ವಿದೇಶಿ ಕಾರುಗಳಿಗೆ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿಬಿಟ್ರೆ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ಮುಂದೆ ವೋಕ್ಸ್ವ್ಯಾಗನ್ ಆಗಿರ್ಬೋದು, ರೆನಾಲ್ಡ್ ಕಾರ್ ಆಗಿರ್ಬೋದು, ಇವುಗಳ ಮಾರಾಟ ಹೆಚ್ಚಳ ಆಗುತ್ತೆ. ಮುಂದೆ ಮಾರುತಿ, ಟಾಟಾ, ಮಹೀಂದ್ರಾಗೆ ದೊಡ್ಡ ಪೈಪೋಟಿ ನಿಶ್ಚಿತವಾಗಿರುತ್ತೆ. 2030ರ ವೇಳೆಗೆ ವಾರ್ಷಿಕ 60 ಲಕ್ಷ ಕಾರ್ ಮಾರಾಟದ ನಿರೀಕ್ಷೆ ಇದೆ ಈ ಒಪ್ಪಂದದಿಂದ. ಸೊ ಈ ರೀತಿಯ ನಿರೀಕ್ಷೆಗಳನ್ನು ಈಗ ಯುರೋಪ್ ಒಪ್ಪಂದದಿಂದ ಮಾಡಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡಿ ಯಾವ ರೀತಿ ಅನುಕೂಲ ಆಗುತ್ತೆ. ಚಿನ್ನದ ರೇಟ್ ಕಡಿಮೆ ಆಗುವಂಥ ವಿಚಾರವನ್ನು ನೀವೀಗ ಕೇಳಿದ್ರಿ. ಈಗ ಕಾರ್ಗಳ ರೇಟ್ ಕೂಡ ಕಡಿಮೆ ಆಗುತ್ತೆ. ಅದು ಹೆಂಗೆ ನೋಡ್ತಾ ಹೋಗಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಇವತ್ತು. ಆಮದು ಮಾಡಿಕೊಳ್ಳುವಂಥ ಕಾರುಗಳ ಮೇಲೆ ಸದ್ಯ 110% ಟ್ಯಾರಿಫ್ ಇದೆ. ಇದೇ ಕಾರಣಕ್ಕೆ ಭಾರತದ ವಿರುದ್ಧ ಎಲಾನ್ ಮಸ್ಕ್ ಕಿಡಿಕಾರುದು. 110% ಟ್ಯಾರಿಫ್ ಅಂದರೆ ಹೆಂಗೆ ಅಂತ. ಐಷಾರಾಮಿ ಕಾರುಗಳು, ಬೇರೆ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂತಹ ಕಾರುಗಳನ್ನು ನಮ್ಮ ದೇಶಕ್ಕೆ ತಗೊಂಡ್ಬರೋದು ಅಂತಂದರೆ 110% ಟ್ಯಾರಿಫ್ ಇದೆ. ಹೀಗಾಗಿ ವಿದೇಶಿ ಮೂಲದ ಕಾರುಗಳು ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ. ಬೆನ್ಸ್ ಕಾರ್ ತಗೊಳ್ಳಿ, ವೋಕ್ಸ್ವ್ಯಾಗನ್ ತಗೊಳ್ಳಿ, ಇತರೆ ಯಾವೆಲ್ಲ ಕಾರುಗಳಿದೆ ಆ ಕಾರುಗಳು 110% ಟ್ಯಾರಿಫ್ ಕೊಟ್ಟೇ ಬರಬೇಕು. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಈಗ ಇಳಿಕೆ ಮಾಡುತ್ತೆ ಸರ್ಕಾರ. 110%ರಷ್ಟಿರುವಂಥ ಟ್ಯಾರಿಫ್ 40%ಕ್ಕೆ ಇಳಿಸಲಿದೆ. 70% ಕಡಿಮೆ. ಕಾಲಾನಂತರದಲ್ಲಿ 10%ಕ್ಕೆ ಇಳಿಕೆ ಆಗುತ್ತಂತೆ ಈ ಟ್ಯಾರಿಫ್. ಈಗ 40% ಕಡಿಮೆ ಮಾಡ್ತಾರೆ, ಅಂದರೆ 40% ಮಾಡ್ತಾರೆ. 110 ಇದ್ದು 40%ಗೆ ಬರುತ್ತೆ, ಅಂದರೆ 70% ಕಡಿಮೆ ಆಯಿತು. ಇನ್ನೂ 10% ಕಡಿಮೆ ಆಗುತ್ತಂತೆ. ವೋಕ್ಸ್ವ್ಯಾಗನ್, ಬೆನ್ಸ್, BMW ಕಂಪನಿಯ ಕಾರ್ ಬೆಲೆ ಇಳಿಕೆ ಆಗೋದು ನಿಶ್ಚಿತ. ಇದರಿಂದ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಕಾರ್ ಮಾರುಕಟ್ಟೆ